ಸರ್ ಇನ್ನು ಉಗ್ರಂ ಒಂದೇ ಟೀಮಲ್ಲಿ ಕೆಲಸ ಮಾಡಿದಂಥ ಸಂದರ್ಭ ಅದು. ಪ್ರಶಾಂತ್ ನೀಲ್ ಅವರು ಮತ್ತೆ ನೀವೆಲ್ಲ. ಸೊ ಒಂದೇ ಬಳಿಯ ಹೂಗಳು. ಸೊ ಈ ತರದ ಸಿನಿಮಾ ಮಾಡುವಾಗ ಮಾತುಕತೆ ಇರುತ್ತಾ ಸರ್ ಪ್ರಶಾಂತ್ ಅವ್ರ ಜೊತೆ? 100%. ನನಗೆ ಟೀಸರ್ ರಿಲೀಸ್ ಮಾಡಿದಾಗ, ಪೋಸ್ಟ್ ರಿಲೀಸ್ ಮಾಡಿದಾಗ ಪ್ರಶಾಂತ್ ಸರ್ ಫೋನ್ ಮಾಡ್ತಾರೆ. ಪ್ರಶಾಂತ್ ಸರ್ ಮಾಡಿ ತುಂಬಾ ಚೆನ್ನಾಗಿದೆ ಪೋಸ್ಟ್, ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ, ತುಂಬಾ ಚೆನ್ನಾಗಿ ಮಾಡು, ತುಂಬಾ ಗ್ಯಾಪ್ ಆಗಿದೆ. ಸೊ ವಿಶ್ ಮಾಡಿದ್ರು, ಟಚ್ ಅಲ್ಲಿ ಇದ್ದಾರೆ. ನಾನು ಮಾತಾಡ್ತೀನಿ. ಸೊ ಒಳ್ಳೇದು, ಗುರುಗಳು ಅವಾಗ ಫೋನ್ ಮಾಡೋದು ಅದೊಂದು ಎನ್ಕರೇಜ್ಮೆಂಟ್ ಕೊಡುತ್ತೆ, ರೆಸ್ಪಾನ್ಸಿಬಿಲಿಟಿ ಫೀಲ್ ಆಗೋ ತರ ಮಾಡುತ್ತೆ. ಈಗ ಗೀತಾ ಕೆನ್ನರ್ ಸಿನಿಮಾ ನೋಡಿದ್ರ? ಶಿವಣ್ಣ ನೋಡಿಲ್ಲ, ಓಕೆ. ಗೀತಾ ಕೆನ್ನರ್ ಪ್ರೊಡ್ಯೂಸರ್ ಆಗಿ ಅದನ್ನ ಕುತೂಹಲ ಮೇಡಮ್ ನೋಡಿಲ್ಲ. ಮೇಡಮ್ ಶೋರಿಲ್ ನೋಡಿದ್ದಾರೆ, ಟೀಸರ್ ನೋಡಿದ್ದಾರೆ, ಸಾಂಗ್ಸ್ ಕೇಳಿದ್ದಾರೆ. ಮೇಡಮ್ ತುಂಬಾ ಕಂಫರ್ಟ್ ಕೊಡ್ತಾರೆ. ಆ ಪ್ರೊಡಕ್ಷನ್ ಹೌಸ್ ತುಂಬಾ ಒಳ್ಳೆ ಪ್ರೊಡಕ್ಷನ್ ಹೌಸ್, ಒಳ್ಳೊಳ್ಳೆ ಡೈರೆಕ್ಟರ್ಗಳು ಅಲ್ಲಿ ಉಟ್ಕೊಂತಾರೆ. ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಅಂತ ನಾನು ನಂಬ್ತೀನಿ. ಸರ್ ಇನ್ನೊಂದು ನಂಬಿಕೆ ಇದೆ ಅದೇ ತರ ನಮ್ಗೂ. ಈಗ ಪ್ರೀಕ್ವೆಲ್ ಆಗಿದೆ, ಸೀಕ್ವೆಲ್ ಬರುತ್ತಾ ಅಂತ. ಸೀಕ್ವೆಲ್ ಈಗ ಮಫ್ತಿಗೆ ಎಂಡ್ ಮಾಡ್ತಾ ಇದೀವಿ. ಮಫ್ತಿಗೆ ಹೆಂಗ್ ಬಂದು ಲ್ಯಾಂಡ್ ಆಯ್ತು ರಣಗಲ್ಲು ಅನ್ನೋದು ಎಂಡ್ ಮಾಡ್ತಾ ಇದೀವಿ. ಸೀಕ್ವೆಲ್ ನಾವು ಅಗೇನ್ ಕುತ್ಕೊಂಡು ಬರಿಬೇಕು. ಸುಮ್ನೆ ನಾವು ಸಾರ್ ಮಾಡೋಣ ಅಂತ ಹೇಳಿದ್ದಾರೆ. ನಾನು ಕುತ್ಕೊಂಡು ಅದು ವರ್ಕ್ ಮಾಡಿ ಇದೇ ಪರ್ಫೆಕ್ಟ್ ನಾನು ಹೇಳಿದ ಅದು ಎಕ್ಸೈಟ್ಮೆಂಟ್ ಕೊಡ್ಬೇಕು, ಫಸ್ಟ್ ನನಗ್ ಕೊಡ್ಬೇಕು. ಸಾರ್ ನಂಬಿಕೆಯಿಂದ ಮಾಡ್ತಾನೆ ಇವನು ಅಂತ ಬಿಟ್ಟಿದ್ದಾರೆ. ಸೊ ಅದು ನನಗೆ ಎಕ್ಸೈಟ್ಮೆಂಟ್ ಕೊಟ್ಟಾಗ ನಾನು ಕತೆ ರೆಡಿ ಮಾಡ್ಕೊಂಡು ಸಾರ್ ಹೇಳ್ತೀನಿ. ಇನ್ನೊಂದು ಪ್ರಶ್ನೆ ಅಂದ್ರೆ, ನರ್ತನ್ ಅವರು ಈ ಮಟ್ಟಿಗಿನ ಹೆಸರು ಮತ್ತೆ ಖ್ಯಾತಿ ಗಳಿಸುವಂತ ನಿರ್ದೇಶಕರಾಗಿ, ಅಂದ್ರೆ ಕನ್ನಡದಿಂದ ಹುಡುದಂತ ಒಬ್ಬ ನಿರ್ದೇಶಕ, ಇಲ್ಲಿಯ ಒಂದು ಪ್ರತಿಭೆ ಸರ್. ಎಲ್ಲೋ ಒಂದ್ ಕಡೆ ನಮ್ಮ ಇಂಡಸ್ಟ್ರಿ ಬಳಸ್ಕೊಳ್ಳೋ ವಿಚಾರದಲ್ಲಿ, ಅಂದ್ರೆ ಬೇರೆ ಇಂಡಸ್ಟ್ರಿಗಿಂತ ದೊಡ್ಡ ದೊಡ್ಡ ಆಫರ್ಸ್ಗಳು ಪ್ರೊಡ್ಯೂಸರ್ ಆಗಲಿ ಹೀರೋ ಕಡೆಯಿಂದನೇ ಕಾಲ್ ಬರುತ್ತೆ, ನಮ್ಮೊಂದು ಸಿನಿಮಾ ಮಾಡ್ಕೊಡಿ ಅಂತ. ನಮ್ಮ ಇಂಡಸ್ಟ್ರಿ ಬಳಸ್ಕೊಳ್ಳೋದ್ರಲ್ಲ, ಅಂದ್ರೆ ನಿಮ್ನ ಅಂತೂ ಅಲ್ಲ, ಆ ವಿಚಾರ ಅಂತಲ್ಲ, ಬೇರೆ ಒಂದಷ್ಟು ಡೈರೆಕ್ಟರ್ಗಳು ಇರ್ತಾರೆ, ಆ ವಿಚಾರದಲ್ಲಿ ಇಂಡಸ್ಟ್ರಿ ಸ್ವಲ್ಪ ಹಿಂದೇಟ್ ಆಗ್ತದೆ, ಅಥವಾ ನಮ್ಮಲ್ಲಿರುವಂತ ಪ್ರತಿಭೆಗಳನ್ನ ಸರಿಯಾಗಿ ಬಳಸ್ಕೊಳ್ಳುವಂತ ರೀತಿಯಲ್ಲಿ ಅನ್ನೋದು ಬೇಸರ. ಸರ್ ಆ ತರ ಇಲ್ಲ ಸರ್. ಎಂಡ್ ಆಫ್ ದಿ ಡೇ ಈಗ ಎಲ್ರು, ನನ್ ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕಂದ್ರೆ, ಎಲ್ರು ಒಂದ್ ಹೆಜ್ಜೆ ಮುಂದೆನೆ ಯೋಚನೆ ಮಾಡ್ತಾರೆ ಸರ್. ಒಂದ್ ಹೆಜ್ಜೆ ಬೆಳವಣಿಗೆ, ನಾವು ಬೆಳಿಬೇಕು. ಈಗ ಈ ಕಂಪ್ನಿಯಲ್ಲಿ ಕೆಲಸ ಮಾಡೋರು ನಾಳೆ ಬೆಳಗ್ಗೆ ಆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಇವತ್ತು ಚಿಕ್ಕ ಕಾರ್ ಇಟ್ಕೊಂಡಿರೋರು ನಾಳೆ ಬೆಳಗ್ಗೆ ದೊಡ್ಡ ಕಾರ್ ಬೇಕು ಅಂತಾರೆ, ಚಿಕ್ಕ ಮನೆ ದೊಡ್ಡ ಮನೆ. ಸೊ ಈ ತರ ಎಲ್ಲಾ ವಿಷಯಗಳಲ್ಲೂ ಬೆಳವಣಿಗೆ ಅನ್ನೋದು ಸಹಜ. ಸೊ ಬೆಳವಣಿಗೆ ಅಂತ ಬಂದಾಗ, ಸೊ ಈ ರೈಟ್ ಡೈರೆಕ್ಟರ್ ಜೊತೆ, ನಾನು ಈ ಹೀರೋ ಜೊತೆ ಇಷ್ಟು ಬಜೆಟ್ ಸಿನಿಮಾ ನಾನು ಮಾಡಿದ್ರೆ ನನಗೆ ಇಷ್ಟು ಅಮೌಂಟ್ ರಿಟರ್ನ್ ಬರುತ್ತೆ. ಸೊ ಅಟ್ ದ ಸೇಮ್ ಟೈಮ್ ನನ್ಗೆ ಹೆಸರು ಬರುತ್ತೆ. ಸೊ ಅದು ಎಲ್ರದ್ದು ಸ್ವಾರ್ಥ ಆಗಿರುತ್ತೆ ಸರ್. ಆ ಸ್ವಾರ್ಥ ತುಂಬಾ ಒಳ್ಳೇದು. ಸಕ್ಸಸ್ಗೆ ಅಂತ ಕಷ್ಟಪಡೋ ಸ್ವಾರ್ಥ ಅದು ಒಳ್ಳೆ ಸ್ವಾರ್ಥ. ಸೊ ಆ ಸ್ವಾರ್ಥದಲ್ಲಿ ಯಾರು ತಪ್ಪು, ಯಾರು ರಾಂಗು, ಇದು ಯಾರು ಸರಿ ಅಂತ ಹೇಳಕ್ಕಾಗಲ್ಲ. ಸೊ ಈಗ ಡೈರೆಕ್ಟರ್ ದೃಷ್ಟಿಕೋನ ಬೇರೆ ಆಗಿರ್ಬೋದು, ಪ್ರೊಡ್ಯೂಸರ್ ದೃಷ್ಟಿಕೋನ, ಒಬ್ಬ ಹೀರೋ ದೃಷ್ಟಿಕೋನ, ಇವೆರಡು ಮೂರು ಬ್ಲೆಂಡ್ ಆಗಿ ಒಂದ್ ಕಡೆ ಸೇರಿ ರೈಟ್ ಟೈಮ್ ಮೂಮೆಂಟ್ ಅಲ್ಲಿ ಅದು ಬಾಲ್ ಹೊಡೆದಾಗ ಮೇ ಬಿ ಅದು ಔಟ್ ಆಫ್ ದ ಬೌಂಡ್ರಿ ಹೋಗ್ಬೋದು. ಸೊ ಬಳಸ್ಕೊಂತ ಇಲ್ಲ ಅನ್ನಕ್ಕಿಂತ ಗೊತ್ತಿಲ್ಲ ಸರ್, ಅದು ನನ್ಗೆ ಐ ಆಮ್ ನಾಟ್ ದಟ್ ಮಚ್ ಬಿಗ್ ಪರ್ಸನ್ ಟು ಟಾಕ್ ಅಬೌಟ್ ದಟ್. ನಮ್ಗೆ ಆಸ್ ಆಫ್ ನೌ ತುಂಬಾ ಜನ ಫೋನ್ ಮಾಡ್ತಾರೆ, ಫೋನ್ಸ್ ಬರ್ತಾ ಇರುತ್ತೆ. ಬಟ್ ನಾವು ನಾನು ಆ ಕಾಲ್ ತಗೊಳ್ಳೋದ್ರಲ್ಲಿ, ಸೊ ನಾನು ಇವ್ರಿಗೆ ಮಾಡಿದ್ರೆ ನ್ಯಾಯ ಆಗುತ್ತಾ, ನನಗೆ ಈ ಪ್ರೊಡ್ಯೂಸರ್ ಮಾಡಿದ್ರೆ, ಈ ಹೀರೋಗ್ ಮಾಡಿದ್ರೆ ಇಷ್ಟು ಬಜೆಟ್ ಸಿಗ್ಬಹುದಾ ಅಂತ ನಾನು 100% ಯೋಚನೆ ಮಾಡ್ತೀನಿ. ಸೊ ಅಟ್ ದ ಸೇಮ್ ಟೈಮ್ ನಾನು ಒಬ್ಬ ಹೀರೋನ್ ಕೇಳಿದಾಗ ಅವ್ರು ಆ ಹೀರೋಗೆ ಅಷ್ಟು ಬಜೆಟ್ ಕೊಡ್ಬೋದಾ ಅಂತ ಅವ್ರು ಯೋಚನೆ ಮಾಡ್ತಾರೆ. ಸೊ ನಾವು ಈ ಹೀರೋನ ಡಿಸೈಡ್ ಮಾಡಿದಾಗ ಆ ಹೀರೋ ಇಲ್ಲ, ಇವ್ರಿಬ್ರು ನನಗೆ ಅವ್ರ ಬಜೆಟ್ ಹಾಕ್ತಾರ, ಈ ಡೈರೆಕ್ಟರ್ ನನ್ಗೆ ಡೆಲಿವರಿ ಮಾಡ್ತಾರ ಅನ್ನೋದು ಅವ್ರ ಯೋಚನೆ ಇರುತ್ತೆ. ಸೊ ಎಲ್ಲರದ್ದು ನಾನು ಹೇಳ್ದಲ್ಲ, ಸಕ್ಸಸ್ಗೋಸ್ಕರ ಸ್ವಾರ್ಥ ಇರುತ್ತಲ್ಲ, ಅದು ಒಳ್ಳೇದು. ನಿಜ ನಿಜ ಸರ್. ಮತ್ತೊಂದು ಕಡೆ ಶಿವಣ್ಣಗೆ ಆರೋಗ್ಯದ ಸಮಸ್ಯೆ ಇದ್ರು ಕೂಡ ಸರ್, ಪ್ರತಿ ಕ್ಷಣನೂ ಎಲ್ಲೂ ನಿಂತಿಲ್ಲ, ಸಿನಿಮಾಗೋಸ್ಕರ ನಿಂತ್ಕೋತಾರೆ. ಯಾವುದೇ ವೇದಿಕೆ ಇದ್ರು ಅಭಿಮಾನಿಗಳ ಜೊತೆ ಅಷ್ಟೇ ಬರೀತಾರೆ, ಡ್ಯಾನ್ಸ್ ಮಾಡ್ತಾರೆ. ಈ ತರದೊಂದು ಎನರ್ಜಿ ಇದೆಯಲ್ಲ ಸರ್, ಅದು ಬೇರೆ ಸರ್. ಅದು ಯಾರಿಗೂ ಬರಲ್ಲ ಸರ್. ನನ್ನ ಪ್ರಕಾರ ಅದು ಅಗೈನ್ ಗಾಡ್ ಗಿಫ್ಟ್. ಅದು ನಮ್ಗೆ ಸ್ವಲ್ಪ ತಲೆ ನೋವು ಬಂದ್ರೇನೆ ಅರ್ಧ ಗಂಟೆ ಮಲಗ್ಬಿಡ್ತೀವಿ. ಅವರು ಚಿಕ್ಕ ಸರ್ಜರಿಗಳು ಅದು ಇದು ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಡೇ ಫೋನ್ ಮಾಡ್ತಾರೆ. ಅಲ್ಲಿ ಹಾಸ್ಪಿಟ್ಲಿಂದ ನನಗೆ ಹಾಫ್ ಅನ್ ಅವರ್ ಟ್ರೀಟ್ಮೆಂಟ್ ಮಾಡಿದ್ರೆ ಹಾಫ್ ಅನ್ ಅವರ್ ಅಲ್ಲಿ ಫೋನ್ ಬರುತ್ತೆ, ಏನ್ ನಡೀತಾ ಇದೆಯಮ್ಮ, ಏನಮ್ಮ, ಅಲ್ಲ ರಾಮಮ್ಮ. ಅದು ಅವ್ರ ಲೆಜೆಂಡ್. ಅವ್ರ ತಲೆನೇ ಒಂಥರ ಸರ್, ಬೇರೆ. ಅಂದ್ರೆ ನೆಗೆಟಿವ್ ಯೋಚನೆ ಮಾಡಲ್ಲ ಮನುಷ್ಯ. ಅದು ಅವರಿಂದ ಅದ್ ಕಲಿಬೇಕು ನಾವು, ಅದನ್ನ ಸ್ಫೂರ್ತಿಯಾಗಿ ತಗೋಬೇಕು. ಅದು ಖುಷಿ ಆಗುತ್ತೆ ಸರ್. ಇನ್ನು ಕೊನೆಯದಾಗಿ 15ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರಿಗಂತೂ ನಂಬಿಕೆ ಈಗ ಆಲ್ರೆಡಿ ಗೆದ್ದಿದ್ದಾನೆ ರಣಗಲ್. ಸೊ ಈಗ ತೆರೆ ಮೇಲೆ ಗೆಲ್ಲುವಂತ ಸಂದರ್ಭ ಬರ್ತಿರುವಂಥದ್ದು. ಸೊ ಕನ್ನಡದ ಜನತೆಗೆ ನಿಮ್ ಕಡೆಯಿಂದ ಹೇಳೋದಾದ್ರೆ ರಣಗಲ್ ಯಾವ ಮಟ್ಟಿಗಿನ ಮನರಂಜನೆಯನ್ನ? ಸೊ ಐ ಥಿಂಕ್ ಎಫರ್ಟ್ ಹಾಕಿ ಕೆಲಸ ಮಾಡಿದೀವಿ. ಸಾಂಗ್ಸ್ ಅಲ್ಲಾಗ್ಲಿ, ಟೀಸರ್ ಅಲ್ಲಾಗ್ಲಿ ತುಂಬಾ ಅಪ್ರಿಸಿಯೇಷನ್ ಸಿಕ್ಕಿದೆ, ಟ್ರೈಲರ್ ಅಲ್ಲಾಗ್ಲಿ. ಸೊ ನಾನು ಹೇಳ್ದಂಗೆ ರಣಗಲ್ ಹಿಂದಿನ ಪಾತ್ರ, ಅಂದ್ರೆ ಅವನಿಗೆ
ಯಾವ ವಿಷಯಕ್ಕೆ ಯಾವ ಕಾರಣಕ್ಕೆ ಗ್ಯಾಂಗ್ಸ್ಟರ್ ಆಗ್ತಾನೆ, ಆ ಒಂದು ಎಮೋಷನ್ ತುಂಬಾ ವರ್ಕ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಒಂದ್ ಮಚ್ಚು ಹೆಂಗ್ ಬಂತು ಕೈಗೆ, ರಾಮಾಯಣ ಕೈಗೆ ಹೆಂಗ್ ಬಂತು, ಆ ಚೇರು ಇರೋ ಜಾಗದಿಂದ ಬೇರೆ ಜಾಗಕ್ಕೆ ಹೆಂಗ್ ಹೋಯ್ತು, ಸೊ ಬ್ಲ್ಯಾಕ್ ಕೋಟ್ ಹಾಕಿರೋನು ಬ್ಲ್ಯಾಕ್ ಡ್ರೆಸ್ ಏನಕ್ಕೆ ಹಾಕ್ತಾನೆ, ಈ ತರ ಎಲಿಮೆಂಟ್ಗಳ ಮೇಲೆ ಒಂದಷ್ಟು ಸೀನ್ಗಳು ಡಿಸೈನ್ ಮಾಡಿ ಡ್ರಾಮಾ ಬಿಲ್ಡ್ ಮಾಡಿ ಮುಂದಕ್ಕೆ ತಗೊಂಡು ಹೋಗಿದ್ವಿ ಒಂದಷ್ಟು ಪಾತ್ರಗಳ ಜೊತೆಗೆ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದೀವಿ. ಎಲ್ರಿಗೂ ಯಾರೆಲ್ಲ ಏನೆಲ್ಲ ನೋಡಿದ್ದಾರೆ ಕಂಟೆಂಟ್ ಅವ್ರಿಗೆಲ್ಲ ಇಷ್ಟ ಆಗಿದೆ. ಐ ಹೋಪ್ ಸಿನಿಮಾನು ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಅಂತ ಆಸೆ ಪಡ್ತಾ ಇದ್ದೀನಿ. ನೀವೆಲ್ಲ November 15th ಬಂದು ಸಿನಿಮಾ ನೋಡಿ ಥಿಯೇಟರ್ ಅಲ್ಲಿ ಹಾರೈಸಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. Thank you, thank ರಿಲೀಸ್ you. ಆದ ನಂತರದಲ್ಲಿ ಸಕ್ಸಸ್ ಆದ್ಮೇಲೆ ಮತ್ತೊಂದ್ಸರಿ ಮಾತಾಡೋಣ ಸರ್, ಯಾಕಂದ್ರೆ Sure, Lucky. ಪ್ರತಿ ಸೀನು ಶಾರ್ಟ್ಗೂ ಮಾತಾಡೋ ಸಾಕಷ್ಟು ಕಂಟೆಂಟ್ ಇದೆ. ನಿಮ್ಗೂ ಒಳ್ಳೆ ಬೆಳವಣಿಗೆ Thank you. ಸಿಗ್ಲಿ, ಒಳ್ಳೇದಾಗ್ಲಿ. Thank you. ಥ್ಯಾಂಕ್ ಯು. ಎಸ್, ಇದಿಷ್ಟು ನರ್ತನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು.